ಇದೊಂದು ನಾಡ ಹಬ್ಬದ ರೀತಿಯಲ್ಲಿ ನಾವೆಲ್ಲರೂ ಆಚರಣೆಯನ್ನು ಮಾಡಿದ್ದೇವೆ. ವೇದಿಕೆ ಮೇಲೆ ಆಸೀನರಾದಂತ ಬಸವ ಕಲ್ಯಾಣದ ಅಸಿಸ್ಟೆಂಟ್ ಕಮಿಷನರ್ ಆದಂತ ಕುದುರೆ ಸಾಹೇಬ್ರೆ, ತಾಲೂಕಾ ದಂಡಾಧಿಕಾರಿಗಳಾದಂತ ದತ್ತಾತ್ರೇಯ ಅವರೇ, ತಾಲೂಕ್ ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತ ಸುಲ್ಫಿ ಸಾಹೇಬ್ರೆ, ಹಾಗೂ ನೌಕರ ಸಂಘದ ಅಧ್ಯಕ್ಷರಾದಂತ ಗೌತಮ್ ಅವರೇ, ಸಹೋದರರಾದಂತ ಅಲಿ ಸಾಹೇಬ್ರೆ, ಹಾಗೂ ಪೌರಾಯುಕ್ತರಾದಂತ ರಾಜು ಬಣ್ಕಾರ್ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತ ಶಿವಲಿಂಗಯ್ಯ ಸರ್ ಅವರೇ, ನನ್ನ ಪಕ್ಷದ ಅಧ್ಯಕ್ಷರಾದಂತ ಜ್ಞಾನೇಶ್ವರ ಮೂಡೆ ಅವರೇ, ಸಿದ್ದು ಬಿರಾನರ್ ಅವರೇ, ಹಾಗೂ ಸಮಸ್ತ ಎಲ್ಲ ಆದರಣೀಯ ಗಣ್ಯ ಮಹನೀಯರೇ, ನಿಮ್ಮೆಲ್ಲರಿಗೂ 80ನೇ ಸ್ವತಂತ್ರ ದಿನಾಚರಣೆಯ ಹಾಗೂ ಈ ದೇಶ ಕಂಡಂತ ಅಪ್ಪಟ ರಾಷ್ಟ್ರಭಕ್ತ, ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನು ನೆಲನಕ್ಕ ಕೊಟ್ಟಂತ ಸಂಗೊಳ್ಳಿ ರಾಯಣ್ಣನ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಕೋರ್ತೇನೆ. ನಾವೇನು ಮಾತಾಡೋದು ಬೇಡ, ಬಸವ ಕಲ್ಯಾಣದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತನಾಡಲಿಕ್ಕೆ ಅವಕಾಶ ಕೊಡಬೇಕಂತೇಳಿ ಹೆಚ್ಚಿನ ಸಮಯವನ್ನ ನಿಮಗಾಗಿ ಕೊಟ್ಟು ನಾವೆಲ್ಲರೂ ನಿಮ್ಮ ಮಾತುಗಳನ್ನ ಕೇಳ್ತಾ ಕೂತಿದ್ದೀವಿ. ಸುಮಾರು 5ರಿಂದ 6 ಮಕ್ಕಳು ಇವತ್ತಿನ ಈ ದಿನದ ಪ್ರಾಮುಖ್ಯತೆ ಬಗ್ಗೆ, ಸ್ವಾತಂತ್ರ್ಯ ನಮ್ಗೆ ಯಾವ ರೀತಿ ಸಿಕ್ತು, ಬಹಳ ಅತ್ಯಂತ ಸುಂದರವಾಗಿ ಆ ಮಕ್ಕಳು ಮಾತಾಡಿದ್ ನೋಡಿದ್ರೆ ಭಾರಿ ಖುಷಿ ಆಗ್ತಾ ಇತ್ತು. ಇದೇ ಸಾಕಷ್ಟು ಜನ ಮಕ್ಕಳು ಸೇರಿ ಅವ್ರಿಗೆ ನೋಡಿದ್ರೆ ನಿಮ್ಗೆ ಏನ್ ಅನ್ಸ್ಬೇಕು, ಇಲ್ಲೊಂದು ಮಗು ಮಾತಾಡ್ತಾ ಇತ್ತು, ಈ ದಯಸಿನ ಇಷ್ಟೇ ಐತಿತ್ತು ಆ ಮಗುವಿಂದು, ಇಷ್ಟೇ. ಅವ್ನಿಗೆ ಯಾರು ನೀವು ಹಿಡ್ಕೊಂಡು ಒಂದೇ ಕೈ ಎತ್ಕೋದಿತ್ತು ಅವನಿಗೆ ನಾವು, ಅದನ್ನು ಆ ಮಗು ಕೂಡ ಮಾತಾಡೋಕೆ ಪ್ರಯತ್ನ ಮಾಡ್ತು. ವಿದ್ಯಾರ್ಥಿಗಳೇ, ನೀವೆಲ್ಲರೂ ನೆನ್ಪಿಡಬೇಕು, ಒಂದು ಕಾಲಿತ್ತು ಭಗತ್ ಸಿಂಗ್, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ನೋಡಿದಂತ ಭಗತ್ ಸಿಂಗ್, ಸಾವಿರಾರು ಜನ ಸಿಖ್ಖರ ಮಾರಣ ಹೋಮ ನಡೀತಕ್ಕಂಥದ್ದನ್ನು ನೋಡಿದ ಭಗತ್ ಸಿಂಗ್ ಆ ಜನರ ದೇವರನ್ನ ಇವತ್ತಕ್ಕೂ ನಾಳೆ ಗುಂಡಿಟ್ಟು ಕೊಲ್ಲಬೇಕಂತಕ್ಕಂಥ ಅನಿವಾರ್ಯತೆ ಭಗತ್ ಸಿಂಗ್ಗಿತ್ತು. ಸುಭಾಷ್ ಚಂದ್ರ ಬೋಸ್ ತಾಯ್ನಾಡಿಗಾಗಿ ಸ್ವಾತಂತ್ರ್ಯವನ್ನ ಕೂಡಿಸಬೇಕಂತಕ್ಕಂಥ ಅನಿವಾರ್ಯತೆ ಸುಭಾಷ್ ಚಂದ್ರ ಬೋಸ್ ಕಂಡೆದಿತ್ತು. ಅವತ್ತಿನ ಸಾವಿರಾರು ವೀರರು, ಲಕ್ಷಾಂತರ ಜನ, ಲಕ್ಷ ಜನ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು ಕೊಡೋದ್ರ ಮುಖಾಂತರ ತಮ್ಮೆಲ್ಲರಿಗೂ ಗೊತ್ತಿರಲಿ, ಸ್ವಾತಂತ್ರ್ಯ ನಮಗೆ ಸಿಕ್ಕಿತ್ತಲ್ಲ, ಈ ಸ್ವಾತಂತ್ರ್ಯ ನಾವು ಕಿತ್ತುಕೊಂಡಿದ್ವಿ ಇದು ಬ್ರಿಟಿಷರಿಂದ, ಆ ಗರ್ವ ನಮ್ಮೆಲ್ಲರಿಗಿರ್ಬೇಕು. ಅಂದಿನ ಇಂಗ್ಲೆಂಡಿನ ಪ್ರಧಾನಿ ಕ್ಲೆಮೆಂಟ್ ಎಟ್ಲಿ ಹೇಳ್ತಾರೆ, ಭಾರತೀಯರಿಗೆ ನಾವು ಸ್ವಾತಂತ್ರ್ಯ ಕೊಡಬೇಕಾಗಿತ್ತು, ನಮಗೆ ಅನಿವಾರ್ಯವಾಗಿ
ಸ್ನೇಹಿತರೆ, ಇವತ್ತು ನಾವೆಲ್ಲರೂ ಕೆಪಿಜೆ ಅಬ್ದುಲ್ ಕಲಾಂ ಅವರ ಕನಸಾಗಿತ್ತು, ಸ್ವಾಮಿ ವಿವೇಕಾನಂದರ ಕನಸಿತ್ತು. ಈ ದೇಶದ ಆದರ್ಶ ನಾಯಕ ಮಹಾನ್ ಪುರುಷ ನರೇಂದ್ರ ಮೋದಿ ಅವರ ಕನಸಿದೆ ಈ ದೇಶ ಜಗದ್ಗುರು ಆಗ್ಬೇಕು. ಈ ದೇಶ ಜಗದ್ಗುರು ಆಗ್ಬೇಕಾದ್ರೆ ಏನ್ ಮಾಡ್ಬೇಕಪ್ಪ? ನಿಮ್ಗೆಲ್ಲರಿಗೂ ನಾವೆಲ್ಲರೂ ಭಾರಿ ಪುಣ್ಯವಂತರು. ನಾವು ಈ ದೇಶಕ್ಕಾಗಿ ಹೋರಾಡಿ ಯಾರು ಪ್ರಾಣ ಕೊಡಬೇಕಾಗಿಲ್ಲ. ನಾವು ಸಾಕಷ್ಟು ಜನ ಮಾನ್ಯರು ಪ್ರಾಣ ಕೊಡೋದ್ರ ಮುಖಾಂತರ ಈಗಾಗಲೇ ನಾವೆಲ್ಲ ವಿದ್ಯಾರ್ಥಿಗಳು ಮಾತನಾಡ್ತಕ್ಕಂಥ ಸಮಯದಲ್ಲಿ ನಾನು ಪ್ರತಿಯೊಂದು ಮಾತುಗಳನ್ನು ನಾನು ಲಕ್ಷಿಟ್ಟು ಕೇಳ್ತೇನೆ. ತಾವೆಲ್ಲರೂ ಮುಂದೆ ಮಾತನಾಡ್ತಕ್ಕಂಥ ಸಮಯದೊಳಗ ಈ ದಿನ ತಾವೆಲ್ಲರೂ ಸಂಗೊಳ್ಳಿ ರಾಯಣ್ಣನ ಒಂದು ಸಲ ನಿಮ್ಮ ಭಾಷಣದೊಳಗ ತಾವು ನೆನೆಯಲೇಬೇಕು. ಯಾಕಂದ್ರೆ ಇವತ್ತು ಆತನ ಜನ್ಮದಿನ, ಆತನ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ನೀವ್ಯಾರು ನಿಮ್ಮ ಮಾತಿನೊಳಗ ಒಂದು ಸಲ ಸಂಗೊಳ್ಳಿ ರಾಯಣ್ಣ ನೀವು ನೆನೆಯಲೇಬೇಕು. ಸ್ನೇಹಿತರೆ, ಇವತ್ತೇನ್ ಮಾಡಬೇಕಪ್ಪ? ನಾವು ಈ ದೇಶ ಜಗದ್ಗುರು ಯಾವ ರೀತಿ ಆಗಬೇಕು? ನಾವೆಲ್ಲರೂ ಓದಬೇಕು, ಹೌದು, ವಿಜ್ಞಾನಿಗಳಾಗಬೇಕು. ಇವತ್ತು ನೋಡಿ, ಇವತ್ತೆಷ್ಟೋ ಒಬ್ಬ ಸಾಮಾನ್ಯ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರ ನಾವು ಇವತ್ತು ಯಾವತ್ತರ ಹೊರಗೆ ಹೋಗ್ಬೇಕಾಗಿತ್ತಂದ್ರ ಮನಿ ಹೊರಗೆ ಕಟ್ಕೊಂಡು ಹೋಗ್ಬೇಕಾಗಿತ್ತು. ಎಲ್ಲೋ ಆಟೋ ಸಲ್ಲಕ್ಕೋ ರಿಕ್ಷಾ ಸಲ್ಲಕ್ಕೋ ಹೋಗ್ಬೇಕಾಗಿತ್ತು. ಯಾರೋ ಒಬ್ಬನ ತಲೆ ಬಂತು, ಒಂದೆಲ್ಲೋ ರೂಮ್ನಾಗ ಕುಂತ, ಅವೇನ್ ಗಾಡಿ ತಗೊಂಡಿಲ್ಲ, ಕಾರ್ ತಗೊಂಡಿಲ್ಲ, ಆಟೋ ತಗೊಂಡಿಲ್ಲ, ಏನೂ ತಗೊಂಡಿಲ್ಲ. ಕಾರ್ ಯಾರು? ಕಾರ್ನಾಗ ಹೋಗೋರು ಯಾರು? ಜರ್ನಿ ಮಾಡೋರು ಯಾರು? ಅವ ಒಂದು ಸಿಸ್ಟಮ್ ಎಲ್ಲಿ ಇಟ್ಕೊಂಡು ಕುಂತ, ಅವನೇನೂ ಇಲ್ಲ, ಅವನ್ ಕಾರ್ ಇಲ್ಲ, ಅವನೇನು ಆಟೋ ಇಲ್ಲ, ಏನೋ ತಾಯಿ ತಂದಿ ಜರ್ನಿ ಮಾಡೋರಿಲ್ಲ. ಓಲಾ ಊಬರ್ ಅಂತ ಹೇಳಿ ಅವ್ನ ತೆಲಕ ಹೊಸದು ಸೃಷ್ಟಿ ಮಾಡ್ದ. ಮನೆ ಕುಂತು ಮೊಬೈಲ್ ಹೊಡೆದ್ರ ನೀವು ರೋಡಿ ನಡ್ಕೊಂಡು ಹೋಗ್ಬೇಕಾಗಿತ್ತು. ರಿಕ್ಷಾ ಸಲಕ ನಿಮ್ಮ ಮನೆ ಎದುರು ಬಂದು ಕಾರ್ ನಿಲ್ಲತ್ತಿತ್ತು, ನಿಮ್ಮ ಮನೆ ಎದುರು ಬಂದು ರಿಕ್ಷಾ ನಿಲ್ಲತ್ತಿತ್ತು. ಇದು ಕಲ್ಪನೆ, ಇದೊಂದು ಆದರ್ಶ ಕಲ್ಪನೆ. ಆ ರೀತಿ ನಿಮ್ಮ ವಿಚಾರಗಳು, ನಿಮ್ಮ ಕಲ್ಪನೆಗಳು ಕನಸು ಕಾಣಬೇಕು. ಹೋಟೆಲ್ ಒಳಗ ಯಾರೋ ಒಬ್ಬ ಒಳ್ಳೆ ತಿಂಡಿಗಳು ಮಾಡ್ಯಾನ, ಒಬ್ಬ ಯಾರೋ ಟೂ ವೀಲರ್ ತಗೊಂಡು ಅಡ್ಡಾಡ್ಲತ್ತನ. ಸ್ವಿಗ್ಗಿ ಝೊಮ್ಯಾಟೊ ಅಂತ ಹೇಳಿ ಒಬ್ಬ ವ್ಯಕ್ತಿ ತಲೆ ಬಂತು, ಅವನೇನು ಹೋಟೆಲ್ ಇಲ್ಲ, ಅವನಿಗೇನು ಫುಡ್ ಬೇಕಾಗಿಲ್ಲ. ಒಬ್ಬ ಮೊಬೈಲ್ ಒಂದು ಕೆಸಿಂದ ಆಪರೇಟ್ ಮಾಡ್ಲತ್ತ. ಆ ಹೋಟೆಲ್ನಂದು ತಿಂಡಿ ಸೀದಾ ನಿಮ್ಮ ಮನೆಗೆ ಹೊರತು. ಇದೊಂದು ವಿಶಿಷ್ಟವಾದಂತ ಆಲೋಚನೆ. ಆ ರೀತಿ ವಿದ್ಯಾರ್ಥಿಗಳು ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿಲ್ಲ. ವಿದ್ಯಾರ್ಥಿಗಳೇ, ನಾನು ಯಾಕೆ ನೀವು ಮಾತಾಡಕ್ಕೆ ಹಚ್ತೀನಿ ಅಂದ್ರೆ, 1 ಗಂಟೆ ನಾವು ನಿಮ್ಮ ಮಾತುಗಳು ಯಾಕೆ ಕೇಳ್ತೀರಿ ಅಂದ್ರೆ, ಬಸವ ಕಲ್ಯಾಣದ ವಿದ್ಯಾರ್ಥಿಗಳು ಪೊಟೆನ್ಷಿಯಲ್ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಬೇಕು. ನಿಮ್ಮಲ್ಲಿ ಇವತ್ತಿನಿಂದ ಪ್ರಾರಂಭ ಆಗಬೇಕು. ನಾನು ಕೂಡ ಇಂಥ ವೇದಿಕೆ ಮೇಲೆ ನಿಂತು ಮಾತನಾಡಬಹುದು. ಮುಂದೆ ಕೇಳ್ತಕ್ಕಂಥವರಿಗೆ ಏನ್ ಅನ್ಸ್ಬೇಕು? ನಾಳೆ ದಿನ ಏನ್ ನಮ್ಮಲ್ಲಿ 17th ಸೆಪ್ಟೆಂಬರ್ ನಾವು ಬರ್ತದೋ ಅಕ್ಕಿನ ನಾವು ಭಾರಿ ಮಾತಾಡ್ಬೇಕು. ಇವತ್ತು ನೋಡ್ರಿ, ಸಾನಿಯಾ ನಮ್ಮ ಅಲಿ ಸಾಹೇಬ್ರ ಮಗಳು, ಅಕ್ಕಿನ ಹೈಟ್ ಅಕ್ಕಿ ನೋಡಿದ್ರ 7ನೇ 8ನೇ ಕ್ಲಾಸ್ ಅನಿಸ್ತಾವ. ಅಕ್ಕಿಗೆ ನೀವು ನೋಡಿದ್ರ ಬಹಳ 7ನೇ ಇರ್ಬೋದಪ್ಪ, 8ನೇ ಇರ್ಬೋದು. ಆದ್ರೆ ಅಕ್ಕಿ ನೀಟದೊಳಗ ಇಡೀ ಜಿಲ್ಲೆಗೆ ಕೀರ್ತಿ ತರ್ತಕ್ಕಂಥ ಸಾಧನೆ ಮಾಡಿದ್ರು ಸಾನಿಯಾ. ನಾವು ಅವಳಿಗೆ ತಂದು ಭಾಷಣ ಮಾಡಿ ಪ್ರಚಾರ ಮಾಡ್ಬೇಕಂತೇಳಿ ಭಾಷಣ ಮಾಡಿಲ್ಲ. ನಾನು ಸಾನಿಯಾ ಸಾಧನೆ ಮಾಡಬೇಕು, ಹುಟ್ಟಿದ ಮನೆ ಕೀರ್ತಿ ತರಬೇಕು, ಬಸವ ಕಲ್ಯಾಣ ಕೀರ್ತಿ ತರಬೇಕಂತ ಹೇಳಿ ನೀವು ಪ್ರತಿಯೊಬ್ಬರು ಮನಸ್ಸು ಮಾಡಿ ಅಂತ ಹೇಳಿ ಸಾನಿಯಾಗಿ ತಂದು ಭಾಷಣ ಮಾಡಿಸಿದ್ದೇವೆ. ವಿದ್ಯಾರ್ಥಿಗಳೇ, ನಿಮಗೆ ಗೊತ್ತಿರಲಿ, ಇಸ್ರೇಲ್ ಅಂತಕ್ಕಂಥ ಒಂದು ಪುಟ್ಟ ರಾಷ್ಟ್ರ, ಅದು ಬಹಳ ದೊಡ್ಡದೇ ಇಲ್ಲ. ಅದು ಬಹುತೇಕ ಸೈಜ್ ಕಲ್ಯಾಣ ಕರ್ನಾಟಕದಷ್ಟು ಇಲ್ಲ ಇಸ್ರೇಲ್. ನೀವು ಸೆಂಟ್ರಲ್ ನಿಂತ್ರಿ ಅಂದ್ರೆ ಈ ಕಡೆ 150 ಕಿಲೋಮೀಟರ್, ಈ ಕಡೆ ಉತ್ತರಕ್ಕೊಂದು 150, ದಕ್ಷಿಣಕ್ಕೊಂದು 150 ಕಿಲೋಮೀಟರ್. ಅಲ್ಲಿ ಪ್ರತಿಯೊಬ್ಬರು 18 ವರ್ಷ ಆದ ಮೂಲಕ ಸಾನಿಯಾ MBBS ಅಡ್ಮಿಷನ್ ತಗೊಂಡ್ರು. ಇಸ್ರೇಲ್ದೊಳಗೆ ಹಾಗಿಲ್ಲ. 18 ವರ್ಷ ಆದ ಮೂಲಕ ಅಲ್ಲಿ ನಿಂತಿದ್ದೊಳಗೆ ಸೇರಿ 3.5 ವರ್ಷ ಕೆಲಸ ಮಾಡಬೇಕು.
ಇಸ್ರೇಲಿನ ಜನಸಂಖ್ಯೆ ಎಷ್ಟು ಅಪ್ಪ ಅಂದ್ರೆ ಇಡೀ ಜಗತ್ತಿನ 0.2% ಜನಸಂಖ್ಯೆ ಓನ್ಲಿ. ಎಲ್ಲ ವಿದ್ಯಾರ್ಥಿಗಳು ಲಕ್ಷ ಕೇಳಬೇಕು. ಇಸ್ರೇಲ್ ರಾಷ್ಟ್ರದ ಜನಸಂಖ್ಯೆ ಎಷ್ಟು ಅಪ್ಪ ಅಂದ್ರೆ 0.2%. 0.2% ಓನ್ಲಿ, 1% ಅಲ್ಲ, 0.2%. ಆದ್ರೆ ನಿಮ್ಗೆ ಗೊತ್ತಿರಲಿ, ಇಸ್ರೇಲ್ ಅವರು ಈ ಜಗತ್ತಿನೊಳಗೆ ಎಷ್ಟು ಮಂದಿ ಇಲ್ಲಿ ತನಕ ನೊಬೆಲ್ ಪ್ರಶಸ್ತಿಗಳು ತಗೊಂಡಾರೋ ಆ ನೊಬೆಲ್ ಪ್ರಶಸ್ತಿ ತಗೊಂಡವ್ರೊಳಗೆ 22% ಇಸ್ರೇಲ್ನವರು. 22% ಇಸ್ರೇಲ್ನವರು. ಯಾಕಪ್ಪ ಅಂತ ಪುಟ್ಟ ರಾಷ್ಟ್ರದೊಳಗ ಅಂತ ದಿಗ್ಗಜರು, ಅಂತ ಮಹಾನ್ ಸಾಧನೆ ಮಾಡಿದವರು ನಾವು ವಿಚಾರ ಮಾಡ್ಬೇಕಲ್ಲ. ನಾವು ವಿಚಾರ ಮಾಡೋದಾಗಿದ್ರೆ ನಮ್ಮ ತಾಯಿ ತಂದೆ ನಾವು ಒಳ್ಳೆ ಅನುಕೂಲ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಿಗೆ ಹಾಕ್ಯಾರ, ಕೈಯೊಳಗೆ ಸ್ಮಾರ್ಟ್ ಫೋನ್ ಕೊಟ್ಟಾರ. ನಾವು ಇತಿಹಾಸ ತಿಳ್ಕೊಳ್ಳತ್ತಿಲ್ಲ. ನಿಮ್ಗೆ ಗೊತ್ತಿರಲಿ, ಈ ರಾಷ್ಟ್ರದೊಳಗ ಇದೇ ಕರ್ನಾಟಕದೊಳಗ ಯಾವ ರೀತಿ ಭಗತ್ ಸಿಂಗ್ ಇದ್ದನೋ ಅಂತ ವೀರ ಬಲ್ಲಾಳ, ಮೂರ್ತಿ ವೀರ ಬಲ್ಲಾಳ, ಗಂಡುಗಲಿ ಕುಮಾರ ರಾಮ, ಅವನ ತಂದೆ ಕಂಬಿಲರಾಯ, ಅವನ ತಂದೆ ಸಿಂಗೇ ನಾಯಕರು ಏನು ಬರ್ತಕ್ಕಂಥ ದಿನಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಏನು ಹುಟ್ಟಿಗೆ ಕಾರಣರಾದರು. ಅವರ ಆಡಳಿತ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಪ್ರೇರಣೆ ಆಯಿತು. ಅಂತ ವೀರನ ಕಥೆಗಳನ್ನ, ಅಂತ ಶೂರರ ಕಥೆಗಳನ್ನ ನೀವು ಮೊಬೈಲ್ಗಳು ನಿಮ್ಮ ಸಮಯ ಹಾಳು ಮಾಡಾರ್ದೆ ನಿಜವಾಗ್ಲೂ ತಿಳ್ಕೊಂಡ್ರೆ ಬದಲಾವಣೆ 100ಕ್ಕೆ 100 ನಿಮ್ಮಲ್ಲಿ ಬರ್ತದ. ವಿಶೇಷವಾಗಿ ಇದು ಬಸವ ಕಲ್ಯಾಣ. ಇದು ಮುಂದೊಂದು ದಿವಸ ಇಡೀ ದೇಶದೊಳಗ ಎಲ್ಲೇ ಹುಟ್ಟಿರಲಿ ಆ ವ್ಯಕ್ತಿ, ನಾನು ಒಂದು ಸಲ ಬಸವ ಕಲ್ಯಾಣಕ್ಕೆ ಹೋಗಿ ಬರಬೇಕು ಅಂತ ಬಸವ ಕಲ್ಯಾಣ ನಾವು ನಿರ್ಮಾಣ ಮಾಡಬೇಕಂತಕ್ಕಂಥ ಕನಸಿಟ್ಟುಕೊಂಡು ಈ ಬಸವ ಕಲ್ಯಾಣವನ್ನ ನಾವು ಅಭಿವೃದ್ಧಿಯನ್ನ ಮಾಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಸವ ಕಲ್ಯಾಣದಲ್ಲಿ ಈಗಾಗಲೇ ಅನುಭವ ಮಂಟಪ ಬರ್ತಕ್ಕಂಥ 2022ರಲ್ಲಿ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಅದ್ರ ಜೊತೆಗೆ ಛತ್ರಪತಿ ಶಿವಾಜಿ ಮಹಾರಾಜರ, ಧರ್ಮವೀರ ಸಂಭಾಜಿ ಮಹಾರಾಜರ ಶಿವಸೃಷ್ಟಿ ನಿರ್ಮಾಣ ಕಾರ್ಯ ಈಗಾಗಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಅದು ಕೂಡ ಇಡೀ ದೇಶದ ಜನ ಬಸವ ಕಲ್ಯಾಣಕ್ಕೆ ಬಂದು ನೋಡ್ತಕ್ಕಂಥ ದೃಷ್ಟಿಯಲ್ಲಿ ನಾವು ನಿರ್ಮಾಣ ಮಾಡ್ತೇವೆ. ಹಾಗಾಗಿ ಸಮಸ್ತ ಬಸವ ಕಲ್ಯಾಣದ ಅಭಿವೃದ್ಧಿಗಾಗಿ ಈ ನೆಲದ ಸೇವಕನಾಗಿ, ಶಾಸಕನಾಗಿ ನಾನು ಕಾರ್ಯ ಮಾಡ್ತೇನೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನೂ AC ಅವರಿಗೆ, ತಹಸೀಲ್ದಾರ್ಗೆ ತಾವೇನು 5 ಜನ 6 ಜನ ಕೂಡ್ರೆ ಅವರಿಗೆ ಸಮಯ ಲಿಮಿಟ್ ಮಾಡ್ರಿ. ನೀವು ಮಾತಾಡ್ತಕ್ಕಂಥ ಸಮಯದೊಳಗೆ ನೀವು ಪ್ರಾರಂಭ ಮಾಡ್ರಿ. ಹಿಂದಿದೊಳಗೆ ಮಾತಾಡ್ರಿ, ಕನ್ನಡದೊಳಗೆ ಮಾತಾಡ್ರಿ. ಏನು ನಮ್ಮಲ್ಲಿ ಬೆಲ್ ಯಾಕೆ ಹುಡುಗರು ಅಂದ್ರೆ ನಿಮ್ಮ ಭಾಷೆನ ಸ್ಟಾಪ್ ಮಾಡ್ತಕ್ಕಂಥದ್ದು ಮಾಡಬೇಕು. ಟೈಮ್ ಲಿಮಿಟ್, ಇಷ್ಟೇ ಟೈಮ್ನೊಳಗೆ ನಾನೆಲ್ಲ ಮಾತಾಡಬಲ್ಲೆ ಅಂತಕ್ಕಂಥದ್ದು ಕೂಡ ತೋರಿಸ್ಬೇಕು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ದಿನದ ಶುಭಾಶಯಗಳನ್ನು ಹೇಳ್ತೇನೆ. ಧನ್ಯವಾದಗಳು.